ಹಾಯ್, KCET ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವೀಗ ಮುಂದೆ ಸೆಕೆಂಡ್ ರೌಂಡ್ಗೆ ಎಡಿಟಿಂಗ್ ಏನು ಅವಕಾಶ ಕೊಟ್ಟಿರ್ತಾರೆ ಅವಾಗ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ತಿದ್ದೀನಿ. ಹಾಗೆ ಮುಂದೆ ಯಾವ ಪ್ರೊಸೆಸ್ ಇದಾವೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈಗ ಬಿಟ್ಟಿರುವಂತಹ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡ್ಗಿಂತ ಮೊದಲು ಏನು ಸೀಟ್ಸ್ ಬಾಕಿ ಉಳಿದಿದ್ದಾವೆ ಅವುಗಳ ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಸೆಕೆಂಡ್ ರೌಂಡ್ಗಿಂತ ಮೊದಲು ಇರುವಂತಹ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಿದ್ದಾರೆ. ಈಗ ಈ ಸೀಟ್ ಮ್ಯಾಟ್ರಿಕ್ಸ್ ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು. ಸೀಟ್ ಅಲಾಟ್ಮೆಂಟ್ ಆದ ನಂತರ ಹಲವಾರು ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಂಡ್ರು. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದಾರೆ. ಸೊ ಹೀಗಿರುವಾಗ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಅನ್ನ ಅಂದ್ರೆ ಸಿಕ್ಕ ನಂತರ ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಂಡಿದಾರೋ ಅದರ ನಂತರ ಎಷ್ಟು ಸೀಟ್ಸ್ ಉಳಿದಿದ್ದಾವೆ, ಅಂದ್ರೆ ಅಡ್ಮಿಷನ್ ತೆಗೆದುಕೊಂಡ ನಂತರ ಅಡ್ಮಿಷನ್ ಆಗದೇ ಇರುವಂತಹ ಸೀಟ್ಗಳು ಯಾವ್ಯಾವ ಕಾಲೇಜ್ಗಳಲ್ಲಿ, ಯಾವ್ಯಾವ ಬ್ರಾಂಚ್ಗೆ, ಯಾವ್ಯಾವ ಕೋರ್ಸಸ್ಗೆ ಎಷ್ಟೆಷ್ಟಿದಾವೆ, ಈ ಎಲ್ಲ ಡೀಟೇಲ್ಸ್ ಏನಿದೆ ಅದನ್ನ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಚೆಕ್ ಮಾಡಬಹುದು. ನಂತರ ಇದು ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮ ಆಪ್ಷನ್ ಟ್ರೀ ಎಡಿಟಿಂಗ್ ಅವಕಾಶ ಕೊಟ್ಟಾಗ ಹೊಸದಾಗಂತೂ ಕಾಲೇಜನ್ನ ಆಡ್ ಮಾಡೋದಕ್ಕೆ ಕೊಡಲ್ಲ. ಆದ್ರೆ ಈಗ ನಿಮ್ಮ ಆಪ್ಷನ್ ಟ್ರೀ ಲಿಸ್ಟ್ ಏನಿದೆ ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ ಆ ಕಾಲೇಜಸ್ ಅನ್ನ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಚೆಕ್ ಮಾಡಬೇಕು. ಚೆಕ್ ಮಾಡಿದ ನಂತರ ನೀವು ಯಾವ ಬ್ರಾಂಚ್, ಯಾವ ಕಾಲೇಜನ್ನ ಆಡ್ ಮಾಡಿದಿರಾ ಅಲ್ಲಿ ಎಷ್ಟು ಸೀಟು ವೇಕೆಂಟ್ ಇದ್ದಾವೆ ಫಸ್ಟ್ ರೌಂಡ್ ನಂತರ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಅದರ ನಂತರ ಎಡಿಟಿಂಗ್ ಟೈಮ್ ಅಲ್ಲಿ ನೀವು ಎಡಿಟ್ ಮಾಡಬಹುದು. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆಗಿಲ್ಲ, ಬಟ್ ಸ್ಟಿಲ್ ಅವ್ರು ಮಾಡ್ತಿರೋ ಅಂದ್ರೆ ಅವ್ರಿಗೆ ಮಾಡ್ಬೇಕಂತಿರೋದು ಏನು ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಗಿಂತ ಎಡಿಟಿಂಗ್ ಮೊದಲು ಏನು ಎಡಿಟಿಂಗ್ ಕೊಡ್ತಾರೆ ಆ ಟೈಮಲ್ಲಿ ಕೆಲವು ಕಾಲೇಜಸ್ ಡಿಲೀಟ್ ಮಾಡಬೇಕು ಅಂತಿದೀವಿ ಅಂತ ಹೇಳ್ತಾ ಇದ್ರು. ಸೊ ಬೇಡದಿರೋ ಕಾಲೇಜ್ ಇದ್ರೆ ಡಿಲೀಟ್ ಮಾಡಿ, ಬಟ್ ಇದನ್ನ ಚೆಕ್ ಮಾಡಿಕೊಂಡು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿಕೊಂಡು ನಿಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಬೇರೆ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ಸೀಟ್ ಸಿಗಬಹುದಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸಿಗೋ ರೀತಿ ಇದ್ರೆ ನಿಮಗೆ ಬೇಕಾದಂತಹ ಕಾಲೇಜ್, ಬೇರೆ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ಸೀಟ್ಸ್ ವೇಕೆಂಟ್ ಇದ್ರೆ ನಿಮಗೆ ಬೇಡದೇ ಇರೋ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ. ಇದ್ರ ಡಿಲೀಟ್ ಮಾಡೋ ಬದಲು ಮತ್ತೊಮ್ಮೆ ಯೋಚನೆ ಮಾಡಿ, ಅಂದ್ರೆ ಅಕಸ್ಮಾತ್ ಆಗಿ ಈ ಕಾಲೇಜಸ್ ಸೀಟ್ ಸಿಗದೆ ಇದ್ರೆ ಈ ಕಾಲೇಜ್ ಅಷ್ಟು ತುಂಬಾ ಇಷ್ಟ ಅಂತ ಏನಿಲ್ಲ, ಬಟ್ ಬೇರೆ ಕಾಲೇಜ್ ಸೀಟ್ ಸಿಗೋದಿಲ್ಲ ಅಂತಹ ಸಿಚುವೇಶನ್ ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇದೆ ಆಯ್ತು ಅದನ್ನು ಕೂಡ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಬೇಕಾದಂತಹ ಕಾಲೇಜ್ಗಳಲ್ಲಿ, ಬೇಕಾದಂತಹ ಬ್ರಾಂಚ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಈ ಎಲ್ಲ ಡೀಟೇಲ್ಸ್ ಇಂದ ಇದನ್ನ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೀವು ಚೆಕ್ ಮಾಡಬಹುದು. ನಂತರ ಮುಂದಿನ ಪ್ರಾಸೆಸ್ ಆಪ್ಷನ್ ಟ್ರೀ ಎಡಿಟಿಂಗ್, ಅದಕ್ಕೂ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಮೇ ಬಿ ಇವರು ಇದನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಂದ್ರೆ ನಾಳೆ ಹಾಗೆ ಅವರು ಎಡಿಟಿಂಗ್ ಕೂಡ ಅವಕಾಶ ಕೊಡಬಹುದು. ಸೊ ಅದಕ್ಕೆ ಸಂಬಂಧ ನೋಟಿಫಿಕೇಶನ್ ಆದ್ರೂ ಇವತ್ತು ಅಥವಾ ನಾಳೆ ಬರಬಹುದು. ಬಂದ ನಂತರ ಆದಷ್ಟು ಬೇಗ ಹೇಳ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.